ಎಲ್ರಿಗೂ ಅತ್ಯಂತ ವಿನಯಪೂರ್ವಕ ನಮಸ್ಕಾರಗಳು. ಇದುವರೆಗೂ ರಣಹದ್ದು ಚಿತ್ರದ ಬಗ್ಗೆ, ನಿರ್ಮಾಪಕರ ಬಗ್ಗೆ, ಕಲಾವಿದರ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಶರಣ್ ಅವರು ಕಲಾವಿದರು, ತಂದೆ ತಾಯಿ ಎಲ್ಲರೂ ಕೂತಿದ್ದಾರೆ. ನಿಜವಾಗ್ಲೂ ನಾವು ಶರಣ್ ನೋಡಿದ್ರೆ ಇನ್ನೊಂದು ಮಗುದ್ರನೇ ಕಾಣ್ತಿರೋದು ಅಲ್ವಾ? ನೋಡಿ ಎಷ್ಟು ನಗುಮುಖದ ಸಿಂಗಾರ ಪುರುಷ ಆತ, ನಗ್ತಾ ಇರ್ತಾರೆ ಅವರು ಕೂಡ. ಜೊತೆಗೆ ನಮ್ಮ ಮಹಾದೇವ್ ಬಣ್ಕಾರ್ ಅವರು ನಿರ್ಮಾಪಕರ ಸಂಘದ ಅಧ್ಯಕ್ಷರು. ನಿನ್ನ ಹೇಳ್ತೀನಿ ಕಣೆ, ನಿನ್ನ ಬಾಯಲ್ಲಿ ಬೆಣ್ಣೆ ಹಾಕ. ಆಮೇಲೆ ನಿರ್ದೇಶಕ ಸಂಘದ ಅಧ್ಯಕ್ಷರು ಶರತ್ ವಿಶ್ವನಾಥ್ ಬಂದಿದ್ದಾರೆ. ಡ್ಯಾನ್ಸ್ ಮಾಸ್ಟರ್ ಇದ್ದಾರೆ ಇಲ್ಲಿ. ನಮ್ಮ ಸಹೋದರ ಶ್ರೀನಿವಾಸು, ಗೋವಿಂದರಾಜು, ಲಕ್ಷ್ಮಿ, ಜೊತೆಗೆ ನಮ್ಮ ವಾಣಿಜ್ಯ ಮಂಡಲದ ಅಧ್ಯಕ್ಷರಿದ್ದಾರೆ ಇಲ್ಲಿ. ಸುರೇಶ್ ಅವರು ನಗಮು ಸಿಂಗಾರ ಪುರುಷ ಆಯ್ತಾ, ಯಾವಾಗ ನಗ್ತಾ ಇರ್ತಾರೆ, ಏನೇ ಮಾಡಿ ನಗ್ತಾ ಇರ್ತಾರೆ. ಆಮೇಲೆ ಸುರೇಶ್ ಅವರು ನಮ್ಮ ನಿರ್ಮಾಪಕರು, ಕಲಾವಿದರು ಬಂದಿರೋ ಮಕ್ಕಳು, ಇದೇನು ಯಾರು ಕೊಟ್ಟು ಬಾಕಿ ಯಾರಿಗಿಲ್ಲ, ಎಲ್ಲರೂ ಹುಡುಕ್ತೀನಿ ಇಲ್ಲ ಅಂದ್ರೆ ಯಾಕೆ ಬೇಕು ಅಂತ ಧೈರ್ಯ ಮಾಡಿ ತನ್ನ ಮಕ್ಕಳನ್ನೇ ಹಾಕೊಂಡು ಪಿಕ್ಚರ್ ಮಾಡಿದಂಥ ನಮ್ಮ ಶರಣ ಜಂಗ್ಲಿ ಪರ್ಸನ್. ಏನ್ರಿ ಅದು ಹೆಸರು? ಪ್ರಸನ್ನ ಕುಮಾರ್ ಅಂತ ನಿಮ್ಮ ಹೆಸರು? ಹೌದಾ? ಅವ್ರ ಮಕ್ಕಳು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ರಣಹದ್ದು ನೋಡಿದ್ವಿ ನಾವು. ಅದು ಎಲ್ರಿಗೂ ಆ ಧೈರ್ಯ ಬರೋದಿಲ್ಲ, ಅಷ್ಟು ಸುಲಭ ಅಲ್ಲ ಅದು. ಇದಾದ ನಿರ್ಮಾಪಕರು, ಯಾಕಂದ್ರೆ ಸಿನಿಮಾ ಅನ್ನೋದು ಹೆಂಗಂದ್ರೆ ಇದೊಂದು ಕೆಟ್ಟ ಚಾಳಿ. ಇದು ಸಿನಿಮಾ ಒಂದ್ಸಾರಿ ಬಂದ್ಬಿಟ್ರೆ ಅದು ಬಿಟ್ಟು ಹೋಗಕ್ಕೆ ಮನಸ್ಸು ಬರಲ್ಲ. ಯಾಕೆಂದ್ರೆ ನಮ್ಮಲ್ಲಿ ನಮ್ಮ ಶರಣವ್ರ ತಂದೆ ತಾಯಿ ಕೂತಿದ್ದಾರೆ. ನಾನು ಅವ್ರ ಊರಿಗೆ ಹೋಗಿದ್ದೆ. ಮನೆ ಮೆಚ್ಚಿದ ಹುಡುಗಿ ಸಿನಿಮಾ ನಡೀತಾ ಇತ್ತಲ್ಲಿ. 50 ದಿವಸ ಆಗೋಗಿತ್ತಲ್ಲಿ. 50 ದಿವಸ ಆಗೋಗಿತ್ತಲ್ಲ ಅಂತ ಅಲ್ಲಿ ಫಂಕ್ಷನ್ ಮಾಡಿದ್ರು. ಅಲ್ಲಿಗೆ ನಾನು ನಮ್ಮ ಶಿವರಾಜ್ ಕುಮಾರ್ನೆಲ್ಲ ಕರ್ಕೊಂಡು, ಶಿವರಾಜ್ ಕುಮಾರ್ ತಾನೆ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋದಾಗ ನಮ್ಮ ಬಾಸ್ ಬಂದು ಅಣ್ಣ ನಮ್ಮ ಥಿಯೇಟರ್ ನಾಟಕ ಮಾಡ್ತಾರೆ, ಬರ್ಬೇಕು ನೀವು. ಅಪ್ಪ ಇಲ್ಲಪ್ಪ, ಶಿವಣ್ಣಂಗೆ ಹೇಳಿದೆ. ಶಿವಣ್ಣಂಗೆ ಕರೀತಾ, ಅಣ್ಣ ಹೋಗ್ಬರೋಣ ಕಣ, ನಡೆಯಪ್ಪಜ್ಜಿ ಹೋಗೋಣ ಅಂತ. ನಾನು ಶಿವಣ್ಣ ಕರ್ಕೊಂಡು ಹೋದೆ. ನಾನು ಹೋಗೋ ಅಷ್ಟೊತ್ತಿಗೆ ಟೆಂಟ್ ಹಾಕಿದ್ದು ಸೆಂಟ್ ನಾಟಕ ಮಾಡೋದಕ್ಕೆ. ಶಿವಣ್ಣ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಆ ಟೆಂಟ್ ಏನಾಯ್ತಲ್ಲ ಗೊತ್ತಿಲ್ಲ ನನಗೆ. ಆ ಮಟ್ಟಕ್ಕೆ ಬಂದ್ಬಿಡ್ತು. ಅಂದ್ರೆ ಅಲ್ಲಿ ಪರಿಚಯ ಆಯ್ತು. ಅಲ್ಲಿಗೆ ನಮ್ಮ ಶ್ರುತಿ ಮೇಡಮ್ ಓಡ್ ಬಂದ್ರು, ಸ್ಕೂಲ್ಗೆ ಹೋಗಿದ್ಲು. ಬಂದು ಅಪ್ಪಾಜಿ ಯಾರಪ್ಪ ಇವ್ರು ಅಂದೆ. ಅಣ್ಣ ನನ್ನ ಮಗಳು ಶ್ರುತಿ ಅಣ್ಣ ಅಂತ. ಓ ಗಿರಿಜಾ ಇದ್ಲ? ಓಕೆ, ಅದು ನನಗೆ ಗೊತ್ತಿಲ್ಲ. ಸರಿ ಅಣ್ಣ, ಚಾನ್ಸ್ ಬೇಕು ನೋಡಿ, ಮಾಡಿ ಚೆನ್ನಾಗಿ ಮಾಡ್ತಾಳೆ. ನೋಡಿದ್ರೆ ಖುಷಿ ಆಯ್ತು. ಹಾಗೆ ಮಡ್ರಾಸ್ ಬೆಂಗಳೂರಿಗೆ ಬಂದೆ. ಆಗ ನಾವು ಆಸೆಗೊಬ್ಬ ಮೀಸೆಗೊಬ್ಬ ಪಿಕ್ಚರ್ ತೆಗಿತಾ ಇದ್ರು ನಮ್ಮ ಅಕ್ಕ. ಅದರಲ್ಲೊಂದು ಸಿಸ್ಟರ್ ಕ್ಯಾರೆಕ್ಟರ್ ಬೇಕಾಯಿತು. ನನಗೆ ಹೇಳಿದ್ರು, ಅಣ್ಣ ಹೇಳಿದ್ರು ಹೇಳಿ ಅಕ್ಕ ಅವ್ರಿಗೆ. ನಾನು ಫೋಟೋ ಕೊಟ್ಟೆ, ಅಕ್ಕ ಹೀಗೆ ಎಲ್ಲ ಇದು ಯಾರಿದು, ನನಗೆ ಗೊತ್ತು ಬಿಡ. ಸರಿ ಅಂದ್ಬಿಟ್ಟು ಕರ್ಸಿ ನೋಡಿ ತಂಗಿ ಪಾತ್ರ ಕೊಟ್ಟು. ಆಮೇಲೆ ನಮ್ಮನೇಲೆ ಹೋಗ್ತಾ ಇದ್ರು. ಅದು ಬೆಳಿ ಬೆಳೆದು ಒಳ್ಳೆ ಕಲಾವಿದೆ ಆಗಿದ್ದಾಳೆ. ಅದು ತಂದೆ ತಾಯಿಗಳ ಆಶೀರ್ವಾದ, ಮೇಲಾಗಿ ಕನ್ನಡ ಜನತೆ ಕೊಟ್ಟಂಥ ಒಂದು ಪ್ರೀತಿ. ಇವತ್ತು ಶ್ರುತಿಯವರು ದೊಡ್ಡ ಕಲಾವಿದರಾಗಿದ್ದಾರೆ. ಇದೆಲ್ಲ ಎಳೆದ ದಾರಿ. ಇವಾಗ ಏನಾಯ್ತು ನೋಡಿ, ಎಲ್ಲ ಬಂದು ಕೂತಿದ್ದೀವಿ ಇಲ್ಲಿ. ಮಹಾದೇವ ಬಣ್ಕಾರ್, ನಿಮ್ಮ ಅಪ್ರೇಷನ್ ಬರ್ತಾರೆ, ಉಮೇಶ್ ಬಣ್ಕಾರ್ ಅವರು. ಅವ್ರಿಗೆ ಏನಪ್ಪ ಅಂದರೆ ನಮಗೆ ಅವ್ರ ತಂದೆಗೂ ನಮಗೂ ಭಾರಿ ಸ್ನೇಹ, ಭಾರಿ ವಿಶ್ವಾಸ. ಅವರು ಅಷ್ಟು ಚೆನ್ನಾಗಿದ್ವಿ. ಅದಕ್ಕೋಸ್ಕರ ಹೆಸರು ಬರುತ್ತೆ. ಅದು ಸ್ವಲ್ಪ ತಲೆ ನೋಡಿದಾಗ ಎಲ್ಲೋ ಚೇಂಜ್ ಆಗ್ತದೆ. ಏನು ಮಾಡೋದು ನೋಡಿ. ನಿಜವಲ್ಲೂ ಕೂಡ ಇವಾಗ ನಮ್ಮ ಪ್ರಸನ್ನ ಕುಮಾರ್ ಅವರು ಭಾಳ ಕಷ್ಟಪಟ್ಟು ಒಬ್ಬ ಕಲಾವಿದ ಇಟ್ಕೊಂಡು ಸಿಂಬರಲ್ಲಿ ಇಟ್ಕೊಂಡು 30-40 ವರ್ಷ ಇದ್ದು 40 ವರ್ಷ ಸೇವೆ ಮಾಡ್ಕೊಂಡು ಬಂದು ಸಿನಿಮಾ ಮಾಡಬೇಕು ಅಂತ ಒಂದು ಹಠ ಬರುತ್ತಲ್ಲ,
ಅದೆಲ್ಲರಿಗೂ ಬರ್ಲಿಕ್ಕೆ ಸಾಧ್ಯ ಆಗೋದು. ಹಠಾತ್ ಬಂತು. ಜೊತೆಗೆ ಆಟದ ಜೊತೆಗೆ ಇನ್ನೂ ಏನು ಮಾಡಿದ್ರು ಮನಸ್ಸೋದ್ರೆ, ಅಂದರೆ ಬೇರೆಯವ್ರನ್ನೆಲ್ಲ ಹಾಕೊಂಡು ಯಾಕೆ ಮಾಡಿಬಿಡಬೇಕು, ನೋಡೋಣ. ಇಬ್ಬರು ಮಕ್ಕಳು ಚಿನ್ನದಂಥ ಮಕ್ಕಳು, ಆ ಮಕ್ಕಳು ಇಟ್ಕೊಂಡು ಏನು ಮಾಡೋದು ಈಗ ಅಂತ, ಸರಿ ಒಬ್ಬ ಹೀರೋ ಮಾಡೋಣ, ಒಬ್ಬನ ವಿಲನ್ ಮಾಡೋಣ. ಇದು ಒಳ್ಳೆಯದೇ ಆಯಿತು. ಯಾಕೆಂದರೆ ನಮ್ಮ ಕಲಾವಿದರು ನಾವೇ ಬೆಳಕಿ ತರಬೇಕಲ್ವ. ನಮ್ಮ ಹೆತ್ತ ಮಕ್ಕಳು ನಮ್ಮ ಪ್ರೀತಿಯಾಗಿರುತ್ತೆ. ಆ ರೀತಿ ಭಾವಿಸಿ ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ನನಗಂಚು ನಮ್ಮ ಹೀರೋಗಿಂತ ನಮ್ಮ ವಿಲನ್ ಕಣ್ಣು ಭಾರಿ ಇಷ್ಟ ಆಗ್ತಾ ಇದೆ. ನಾನು ಇದೇ ವಿಷಯ ಓಪನ್ ಆಗಿ ಹೇಳ್ತಾ ಇದ್ದೆ. ನನಗೆ ವಿಲನ್ ನಿಜವಾಗ್ಲೂ ಕೂಡ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ಪುಣ್ಯ. ನೀವು ಬೇಜಾರು ಮಾಡ್ಕೋಬೇಡಪ್ಪ, ನೀನು ಆಗ್ಬೇಕು ನೀನು. ಯಾಕಂದ್ರೆ ನಿನ್ನ ಸಾಂಗ್ಗಳು ನೋಡಿದೆ, ಸ್ವಲ್ಪ ನಿನ್ನ ಎದುರ್ಕತೀಯ. ನೀನು ಸಾಂಗ್ಗಳು ನೋಡಿದ್ನಲ್ಲಿ ಸ್ವಲ್ಪ ಹೊಂಚಿಕೆ ಇದೆ. ಇದು ಹೊಸ ಮೊದಲನೇ ಪಿಕ್ಚರ್ ಅಲ್ವಾ, ಅದರಿಂದ ಹಂಗೆ ಅನ್ಸುತ್ತೆ. ಆದ್ರೆ ಅವ್ರು ಜಮಾಯಿಸ್ಬಿಡ್ತಾರೆ, ದೊಡ್ಡವರು ಅವ್ರು ಜಮಾಯಿಸಿದ್ದಾರೆ. ಖುಷಿ ಆಗತ್ತೆ. ಇಷ್ಟೊತ್ತು ನಾವು ನೀವೆಲ್ಲ ನೋಡಿದ್ವಿ. ಜೊತೆಗೆ ಮೇಲಾಗಿ ನಮ್ಮ ಎಲ್ಲ ಕಲಾವಿದರು ಬಂದಿದ್ದೀರಿ, ನಮ್ಮ ಮೀಡಿಯಾ ಮಿತ್ರರೆಲ್ಲ ಬಂದಿದ್ದಾರೆ. ನೀವೆಲ್ಲ ಇದ್ದ ನಾವು ಬೆಳಗ್ಗೆ ಬರೋದು ಸಾಧ್ಯ. ನಿಮ್ಮಿಲ್ಲ ನಾವೆಲ್ಲ ಬರೋಕ್ಕಾಗ್ತದೆ. ನಿಮ್ಮ ಬಾಯಲ್ಲಿ ಬೆಣ್ಣೆ ಹಾಕ ಚೆನ್ನಾಗಿ ಹೇಳಿ. ಯಾಕೆ 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 ನಗ್ತೀಯ? ಹಾ, ಅದೇ ಅಲ್ಲಪ್ಪ ನೋಡಿ, ಈಗ ನಮ್ಮ ಆಸಕ್ತ ಕಲಾವಿದರು ಬಂದ್ರು. ಇವಾಗ MS ಬಂದಿದ್ದಾರೆ ಕಲಾವಿದರು. ಖುಷಿ ಆಯ್ತು. ಯಾಕೆ ಮಳೆ ಬರ್ತಾಯ್ತು ಅಂತ ಕಾಣುತ್ತೆ, ಸ್ವಲ್ಪ ಲೈಟ್ ಆಯ್ತು ಅಂತ ಕಾಣುತ್ತೆ ಅಲ್ವಾ? ಹೌದು. ಎಲ್ಲರೂ ಚೆನ್ನಾಗಿ ಖುಷಿ ಆಗುತ್ತೆ. ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೇನೆ. ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಜೊತೆಗೆ ಕಲಾವಿದರಿಗೆ ಚಿತ್ರಕ್ಕೆ ಒಳ್ಳೇದಾಗಬೇಕು. ಈಗ ಚಿತ್ರ ಮಾಡೋದು ಅಷ್ಟು ಸುಲಭ ಕೆಲಸ ಇಲ್ಲ. ಇವಾಗ ಭಾಳ ಕಷ್ಟ ಇದೆ. ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಶ್ರೀಯುತ ಪ್ರಸನ್ನ ಕುಮಾರ್ ಅವರು, ಜಂಗ್ಲಿ ಪ್ರಸನ್ನ ಅವರು. ನೋಡಿ ಅವ್ರು ಸಾಂಗ್ ಮಾಡಿದ್ರು. ಏನು ಈ ವಯಸ್ಸಲ್ಲಿ 70 ವರ್ಷದ ಎಂಥ ಸಾಂಗ್ ಮಾಡಿದ್ದಾರೆ ಇವರು. ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ನೋಡ್ರಿ ಅವರು. ಅಯ್ಯಪ್ಪ ನೋಡಿ, ಇಲ್ಲೋ ಕಲೆ ಅನ್ನೋದು ಬಡ್ಡೆ ಮೇಲೆ ಹಂಗೆ ಹೇಳ್ಕೊ ಬಂದ್ಬಿಡ್ತೀವಿ ಬೀದಿಗೆ. ಬಾ 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 ಲಕ್ಕರಾಗಿ ಬಂದಿದ್ದೀರಿ. ನಾನು ಹೇಳಿದೆ, ನಮ್ಮ ಅಕ್ಕ ಅವ್ರ ಕಾಲದಲ್ಲೂ ಕೂಡ ತುಂಬ ಜನ ಬಂದು ಕೇಳಿದ್ರು, ಸರ್ ನೀವು ಯಾಕೆ ಒಂದು ಸೀನ್ ಮಾಡಬಾರ್ದು ಅಂತ. ಅಲ್ಲ, ಅದು ನಮ್ಮ ಕೆಲಸ ಇಲ್ಲ. ಅದಕ್ಕೋಸ್ಕರ ಕಲಾವಿದರಿದ್ದಾರೆ. ನಾನೇನಾದ್ರು ಮಾಡಿದ್ರೆ ಇನ್ನೊಬ್ರು ಹೊಟ್ಟೆ ಹೊಡೆದಂಗಾಗತ್ತೆ. ಅದು ದಯವಿಟ್ಟು ನನ್ನ ಕರೆಬೇಡಿ, ನಾನು ಮಾಡಲ್ಲ. ಕಲಾವಿದರಾಗೆ ಇರಬೇಕು ಅಂತ ಹೇಳಿದೆ ನಾನು. ಅವತ್ತಿಂದ ಇದುವರೆಗೂ ಎಷ್ಟು ಜನ ನಮ್ಮ ಬ್ರದರ್ ಕೇಳಿ, ಯಾರು ಕೇಳಿದ್ರು ನಾನು ಖಂಡಿತ ಮಾಡಲ್ಲ. ಅದಕ್ಕೆ ಜನ ಕಲಾವಿದರಿದ್ದಾರೆ, ಅವ್ರು ಮಾಡಲಿ ಅಂತ ಹೇಳ್ಕೊಂಡೆ ಬಂದೆ. ಭಾಳ ಖುಷಿ ಆಯ್ತು. ಭಾಳ ಬೋರ್ ಆಗ್ತದೆ ಅಂತ ಕಾಣುತ್ತೆ. ಏನು ಚೆನ್ನಗೂಡು ಏನೋ ಮಾತಾಡ್ತದೆ ಅಂತ. ನಮ್ಗೇನಪ್ಪ ಅಂತಂದರೆ ನಿಜವಾಗ ಚಿತ್ರಗಳನ್ನ ಹತ್ತು ಚೆನ್ನಾಗಿ ಆಗಬೇಕು, ಚೆನ್ನಾಗಿ ಬಿಡುಗಡೆ ಮಾಡಿ ಒಳ್ಳೇದಾಗಲಿ, ಜನಗಳೆಲ್ಲ ಬಂದು ನೋಡಬೇಕು, ಆಶೀರ್ವಾದ ಮಾಡಿ. ಯಾಕೆಂದರೆ ಒಬ್ಬ ಟೆಕ್ನಿಷಿಯನ್ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಇವು ಸಿನಿಮಾ ಮಾಡಿದಷ್ಟು ಸುಲಭ ಅಲ್ಲ. ಇವತ್ತು ಭಾಳ ಕಷ್ಟ ಸಿನಿಮಾ ಮಾಡೋದು. ಅಂಥದ್ರಲ್ಲಿ ಕಷ್ಟ ಸುಖವನ್ನು ಅನುಭವಿಸಿ ಸಿನಿಮಾ ಮಾಡಿದ್ದಾರೆ. ಜೊತೆಗೆ ಇಬ್ಬರು ಮಕ್ಕಳು ಕೂಡ, ಒಬ್ಬರು ಹೀರೋ ಆಗಿ ಒಬ್ಬರು ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಪಿಕ್ಚರು. ಎಲ್ಲರೂ ನೋಡ ಆನಂದ ಪಡಬೇಕು, ಅವ್ರು ಒಳ್ಳೇದಾಗಬೇಕು ಅಂತ ಹೇಳ್ತಾ ನಾನು ನಿಜವಾಗ್ಲೂ ಕೂಡ ನಮ್ಮನ್ನೆಲ್ಲ ಕರೆಸಿ ನೋಡಿ. ಇವತ್ತಿನ್ನು ಖುಷಿ ಏನಪ್ಪ ಅಂದರೆ, ನಾವು 3 ಜನ ಸಹೋದರರು ಕೂತಿದ್ದೀವಿ ಇಲ್ಲಿ. ನಾನು, ನನ್ನ ತಮ್ಮ ಶ್ರೀನಿವಾಸು, ಗೋವಿಂದರಾಜು, ನನ್ನ ತಮ್ಮ ಲಕ್ಷ್ಮಿ. ಲಕ್ಷ್ಮಿ ಬಿಡಿ ಮಾತಾಡೋದಿಲ್ಲ, ಎಲ್ಲ ಅವರ ಯಜಮಾನ್ರೆ ಮಾತಾಡೋದು. ಅವ್ರು ಇಷ್ಟೇ. ಹಾಗೆ ಬಂದು ನಿಜವಾಗ್ಲೂ ನಮ್ಮನ್ನು ಕರೆಸಿ ಗೌರವ ಕೊಟ್ಟಿದ್ದಕ್ಕೆ ಚಿತ್ರದ ತಂಡದ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಕಲಾವಿದರಿಗೆ, ಇನ್ಯಾರು ಕ್ಯಾಮ್ರಾ ಬಂದಿರೋ ಇಲ್ಲಪ್ಪ ಕಲಾವಿದರು, ಹೀರೋಯಿನ್ ಇಲ್ಲಿ ಹೀರೋಯಿನ್ ಯಾರು ಬಂದಿಲ್ವಾ? ಹೌದಾ? ಓಕೆ. ಯಾಕೆಂದ್ರೆ ನಾವು ಹೀರೋ ನೋಡಿದ್ರೆ ಹೀರೋಯಿನ್ ನೋಡ್ಬೇಕಲ್ಪ, ಅದು ಕೇಳೋದು ಸಹಜ ತಾನೆ. ಅದಕ್ಕೆ ನಾವು ಕೇಳಿದ್ರು ಅಷ್ಟೇ. ಓಕೆ, ತುಂಬ ಖುಷಿ ಆಯಿತು. ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ಮಾತು ಕೇಳಿದೆ ಪ್ರತಿಯೊಬ್ಬರು ಸ್ಕಾಲರ್ಸ್ಗಳಲ್ಲಿ. ನಮ್ಮ ಚಿನ್ನೇಗೌಡರು ಮಾತಾಡೋದು, ಎಸ್ ಐ ಗೋವಿಂದರಾಜ್ ಮಾತಾಡಿದ್ರು, ನಮ್ಮ ಶರಣ್ ಮಾತಾಡಿದ್ರು, ಬಣ್ಕರ್ ಅವರು, ಎವರ್ಗ್ರೀನ್ ಹೀರೋ. ಏನಪ್ಪ ಖುಷಿ ಅಂದರೆ, ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಕಾಂಗ್ರಾಚುಲೇಟ್ ಕನ್ನಡದ ಪ್ರೊಡ್ಯೂಸರಿಗೆ. ಜಂಗ್ಲಿ ಪ್ರಸನ್ನ ಅವರು ಬಹುಶಃ ಅವರು ಸಿನಿಮಾ ಮಾಡೋಕೆ ನನ್ನ ಹತ್ರ ಬಂದರು. ನಾನು ಸೆಕ್ರೆಟರಿ ಆಗಿದ್ದೆ. ಸ್ವಲ್ಪ ಕಾಲು ಇಲ್ಲಿ ಇದಾಗಿ ಬಂದರು. ಏನು ರೀ ಸರ್, ನಾನು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ. ನಾನು ನೋಡಿದೆ, ಏನು ಸಿನಿಮಾ ಮಾಡ್ತಾರೆ ಅಂತ. ಅಲ್ಲ ಸರ್,
ನಾನು ಕೇಳಿದೆ ಯಾಕೆ ಸರ್ ಸಿನಿಮಾ ಮಾಡ್ತಾ ಇದ್ದೀರಿ ಈ ಟೈಮಲ್ಲಿ? ಇಲ್ಲ ಸರ್, ನಾನು ಭಾಳ ದೊಡ್ಡ ಕನಸು, ಆ ಕನಸು ಮಾಡಲೇಬೇಕು ಅಂತ ನನ್ನ ಮನಸ್ಸಿಗೆ ಬಂದಿದೆ. ನನಗೆ ಯಾರು ಫೋರ್ಸ್ ಇಲ್ಲ, ಬೈಂಡಿಂಗ್ ಇಲ್ಲ, ಇನ್ನೊಬ್ಬರು ಅಪ್ಲಿಕೇಶನ್ ಇಲ್ಲ. ಯಾರು ಸಿನಿಮಾ ಮಾಡ್ತೇನೆ ಅಂದರೆ ನನ್ನ ಮಕ್ಕಳು ಸಿನಿಮಾ ಇಬ್ಬರು ಕಣ್ಗಳಿದ್ದಂಗೆ ಅವ್ರಿಗೊಂದು ಕೊಡುಗೆ ಕೊಡಬೇಕು, ನಾನು ಮಾಡಬೇಕು ಅಂದ್ರೆ ನನ್ನ ಮಕ್ಕಳು ಬೇಡ ಆದರೂ ನಾನು ಮಾಡ್ತೀನಿ ಅಂದರು. ಹೇಳ್ತದ ಬಹುಶಃ ಅದಕ್ಕೆ ಹೇಳಿದೆ, ನಿಮ್ಮ ಧೈರ್ಯಕ್ಕೆ, ಮನಸ್ಥೈರ್ಯಕ್ಕೆ ಅವತ್ತೇ ಮೆದ್ದೆ ಈ ಸಿನಿಮಾದ ಇವರು ಮನುಷ್ಯ ಏನೋ ಒಂದು ಮಾಡ್ತಾರೆ ಅಂತ. ಬಹುಶಃ ಆ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ. ಜಂಗಡಿ ಪ್ರಸನ್ನ ಅವರು ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ ಟು ದಿ ಇಂಡಸ್ಟ್ರಿ ಕಳೆದ 145 ಸಿನಿಮಾಗಳನ್ನು ಮಾಡಿದೆ ಅಂತ ಹೇಳ್ತಾರೆ. ಇದೀಗ ಸಾಕ್ಷಿ ನೀವೆಲ್ಲ ಬಂದ ಪೋಷಕ ಕಲಾವಿದರು ಹೆಂಗೆ ಅಂದರೆ ಅವ್ರ ದೇಹದ ಒಂದು ಭಾಗದಲ್ಲಿ ಹೃದಯ ಹೆಂಗಿರ್ತದೆ, ಅವ್ರ ಹೃದಯದ ಮಧ್ಯ ಭಾಗದಲ್ಲಿ ಪೋಷಕ ಕಲಾವಿದರು ಅಂಥವ್ರ ಸಹಕಾರ ಇದ್ದರೆ, ಅಂಥವ್ರಿದ್ದರೆ ಸಿನಿಮಾ ನಿಲ್ಲಲ್ಲ, ಬೆಳೆಯಲ್ಲ. ಇಲ್ಲ, ಅವ್ರಿಗೆ ಗೌರವ ಕೊಡುವಂಥ ಕೆಲಸ ಮಾಡುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು. ನಾವು ವಾಣಿಜ್ಯ ಬಂಡಿಯಲ್ಲಿ ಸಾಕಷ್ಟು ನಿರ್ಮಾಪಕರು ನೋಡ್ತೀವಿ, ವಿತರಕರು ನೋಡ್ತೀವಿ, ಪ್ರದರ್ಶಕರು ನೋಡ್ತೀವಿ. ಅವ್ರದ್ದೇ ಆದ ಒಂದು ಸಮಸ್ಯೆಗಳು, ಅವ್ರದ್ದೇ ಆದ ಪ್ರಾಬ್ಲಮ್ಮು. ನಾವಂದ್ರೆ ಇದು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ನಮಗೆ, ಸಮಯದ ಅಭಾವ ಬಹುಶಃ. ಏನು ಸರ್, ಮುಂದಿನ ದಿನಗಳಲ್ಲಿ ನನಗೆ ತುಂಬ ಆಸೆ ಇದೆ. ನಾವೇನೇ ಮಾಡಿದ್ರು ಅಲ್ಟಿಮೇಟ್ ಡಿಸರ್ವ್ ಪೂರಿ ಮಾಡಿದಾಗ, ಬಡತನ ಇದು ರೇಖೆಗೆ ಕಡಿಮೆ ಇದೆ ಮಾಡಿದಾಗ, ಈ ಕಲಾವಿದರು ಬಿಟ್ಬಿಟ್ಟು ದೊಡ್ಡ ಕಲಾವಿದರ ಬಗ್ಗೆ ನಾನು ಮಾತಾಡಲ್ಲ. ದೊಡ್ಡವರು ಶರಣವರು ಮಾತಾಡಿದ್ರು, ಐ ಆಮ್ ನಾಟ್ ಡಿಸರ್ವ್ ಟು ಸಿಟಿ ಇರೋದು, ಯು ಆರ್ ಮೋರ್ ಡಿಸರ್ವ್ ಫಸ್ಟ್ ಟು ಸಿಟಿ. ಯಾಕಂದರೆ ನಿಮಗಿರುವಂಥ ಕಾಳಜಿ ವರ್ಕರ್ಸ್ ಬಗ್ಗೆ, ಆಮೇಲೆ ಅವ್ರ ಬಗ್ಗೆ ಧೋರಣೆ, ಅವ್ರು ಕೊಡುವಂಥ ಪ್ರೀತಿ ಮೇಲೆ ವಸ್ತ್ರಾಲಂಕಾರದ ಒಂದು ಸಭೆ ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾತಾಡಿದ್ರು ರಮೇಶ್ ಅರವಿಂದ್ ಮತ್ತು ಇವರು. ವರ್ಕರ್ಸ್ ಇಲ್ಲದೆ ಸಿನಿಮಾ ಇಲ್ಲ, ವರ್ಕರ್ಸ್ ಇಲ್ಲದೆ ಏನೂ ಇಲ್ಲ. ಒಂದು ಸೂಜಿ ದಾರಕ್ಕೂ ಒಂದು ಹೋಳಿಕೆ ಮಾಡಿಬಿಟ್ಟು ರಮೇಶ್ ಅರವಿಂದರು ಮತ್ತು ಶರಣ್ ಅವರು ಮಾತಾಡೋದು ನನ್ನ ಮನಸ್ಸಲ್ಲೇ ನಿಂತಿದೆ. ಅವತ್ತೇ ಡಿಸೈಡ್ ಮಾಡಿದೆ, ನಾವು ಹೇಳಿದೆ ಅದು ಭವಿಷ್ಯ. ನಮ್ಮ ರಾಜಕಾರಣದಲ್ಲಿ ಸಾಕಷ್ಟು ಕೋಟೆ ಅಂತ ದುಡ್ಡುಗಳಾಗ್ತವೆ. ಕಾರ್ಮಿಕರು ಇಲ್ಲದೆ ಯಾರೂ ಇಲ್ಲ, ಕಾರ್ಮಿಕರು ಇಲ್ಲದೆ ಸಿನಿಮಾ ಇಲ್ಲ. ಆದರೆ ಕಾರ್ಮಿಕರಿಗೋಸ್ಕರ, ಕಾರ್ಮಿಕ ಕಲ್ಯಾಣಕ್ಕೋಸ್ಕರ ಮಾಡುವಂಥ ಕೆಲಸ ಮಾಡೋರು ಭಾಳ ಕಡಿಮೆ ಇದ್ದಾರೆ. ನಾನು ಅದಕ್ಕೆ ಪರ್ಟಿಕ್ಯುಲರ್ಲಿ ಅಬೌಟ್ ದಿಸ್ ಪೋಷಕ ಕಲಾವಿದಿರ್ಬೋದು, ವಸ್ತ್ರಾಂತ ಇರ್ಬೋದು, ನೀವೇನೋ ಒಂದು ಲೀಡರ್ಶಿಪ್ಪಲ್ಲಿ, ಯಾಕಂದ್ರೆ ಕಲಾವಿದರು ಕೊಡುವಂಥ ಗೌರವ ನಮಗೆಲ್ಲ ಸಿಗಲ್ಲ. ನಿರ್ಮಾಪಕರಿಗೆ ಅಷ್ಟು ಕಲಾವಿದರು ಫ್ರಂಟ್ ಲೈನ್ ಇರ್ತಾರೆ. ನೀವೇ ಒಂದು ಅಧ್ಯಕ್ಷತೆಯಲ್ಲಿ ಯಾವ್ದಾರು ಒಂದು ಒಳ್ಳೆ ಕೆಲಸ ಮಾಡಿ ಸರ್, ಅದು ಸಹಕಾರ ಕೊಡುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದೆ. ಖಂಡಿತವಾಗ್ಲೂ ನಿಮ್ಮಿಬ್ಬರ ಕೈಯಲ್ಲಿ ಆಗತ್ತದು, ಆ ಕೆಲಸ ಮಾಡಿ. ಹೇಳೋದಾಗಿ ಪ್ರಸನ್ನ ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು. ನಾನು ರಾಜ್ ಕುಟುಂಬದವ್ರಿಗೆ ಅನ್ನದಾತರು ಅಂದ್ಕೊಂಡಿದ್ದೆ, ಆಮೇಲೆ ಗರುಡಗಮ್ಮ ಅಂತ ಕೇಳಿದ್ದೆ, ಆಶ್ರಯದಾತರು ಅಂತ ಕೇಳಿದ್ದೆ, ಯೂನಿವರ್ಸಿಟಿ ಅಂದ್ಬಿಟ್ರು. ಯೂನಿವರ್ಸಿಟಿ ಅಂದಾಗ ಭಾಳ ಖುಷಿ ಆಯ್ತು ನನಗೆ. ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ನಮ್ಮ ಲಕ್ಷ್ಮೀ ಅಕ್ಕ ಕೂತಾರೆ, ಅವ್ರು ಚಾನ್ಸಲರ್ ಇದ್ದಂಗೆ. ಇವರು ಪ್ರೊಫೆಸರ್ ಎಸ್ ಎ ಗೋವಿಂದರಾಜ್ ಅವರು, ಇವ್ರು ರೀಡರು, ಚಿನ್ನಪ್ಪಣ್ಣ ರೀಡರು, ಅವರು ಪ್ರೊಫೆಸರು. ಆಮೇಲೆ ಶ್ರೀನಿವಾಸರು ಬಿಡಿ ಅವರು ಎವರ್ ಗ್ರೀನ್ ಹೀರೋ, ಅವರು ನಗ್ತಾ ಇರ್ತಾರೆ, ಮಾತಾಡ್ತಾನೆ ಇರ್ತಾರೆ. ಅವ್ರು ಭಾಳ ಖುಷಿ ಆಗುತ್ತೆ. ಇಂಥ ಒಂದು ಪವಿತ್ರವಾದ ವೇದಿಕೆಯಲ್ಲಿ ಈ ಪೋಷಕರ ಕಲಾವಿದರ ಮುಂದೆ ನಾನು ಬಂದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಈ ನಿಮ್ಮ ರಣವದ್ದು ತಂಡಕ್ಕೆ ಧನ್ಯವಾದಗಳು. ಯಾಕಂದರೆ ನಿಮ್ಗಳ ಮುಂದೆ, ಇವರು ಒಂದರ ಮುಂದೆ, ಅದು ಲಕ್ಷ್ಮೀ ಅಪ್ಪನಿಂದ ಮೊದಲನೇ ಬಾರಿ ವೇದಿಕೆ ಮೇಲೆ ಕೂತರು ನನ್ನ ಜೀವನದ ಅವಿಸ್ಮರಣೀಯ ದಿನ ಅಂತ ಹೇಳಕ್ಕೆ ಕೊಡ್ತೀನಿ. ಯಾಕಂದರೆ ಇವತ್ತು ನಾನು ಅಧ್ಯಕ್ಷ ಆಗಿರ್ಬೋದು, ಅಧ್ಯಕ್ಷ ಆಗಿ ಅವ್ರ ಕೊಡುಗೆ ತುಂಬ ಮಹತ್ವ ಇದೆ. ಚಿನ್ನಪ್ಪಣ್ಣ ಆಗಲಿ, ಗೋವಿಂದಣ್ಣ ಆಗಲಿ, ಅವ್ರ ಫ್ಯಾಮಿಲಿ ಆಗಲಿ, ಭಾಳ ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡಿ ನನಗೆ ವಾಣಿಜ್ಯ ಮಂಡಳಿ ಅಧ್ಯಕ್ಷನಾಗಿ ಕೂರಿಸುವಂಥ ಕೆಲಸ ಮಾಡಿದ್ರು. ಯಾವತ್ತು ಯಾವಾಗಲೂ ಆ ಋಣ ನಾನು ತೀರ್ಸೋಕ್ಕಾಗಲ್ಲ ಸರ್. ಅದ್ರ ಬಗ್ಗೆ ಭಾಳ ಗೌರವ ಇದೆ. ಆದರೆ ನನ್ನ ಚಿತ್ರರಂಗದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ತುಂಬ ಆಸೆ ನನಗಿದೆ. ಎಲ್ಲರಿಗೂ ನಮಸ್ಕಾರ. ಈ ರಣದ್ದು ಚಿತ್ರದ ಈ ಸಮಾರಂಭಕ್ಕೆ ನಮ್ಮನ್ನೆಲ್ಲ ಕರೆಸಿ ಒಳ್ಳೆ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥ ಒಂದು ಪುಣ್ಯ ನಮಗೆ ಸಿಕ್ಕಿದೆ. ಜೊತೆಗೆ ಇಲ್ಲಿ ಇರತಕ್ಕಂಥ ಎಲ್ಲ ಪೋಷಕ ಕಲಾವಿದರಾಗ್ಬೋದು, ಅಭಿಮಾನಿಗಳಾಗ್ಬೋದು, ಎಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸ್ತಾ, ವಿಶೇಷವಾಗಿ ನಮ್ಮ ಕರ್ನಾಟಕ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಸುರೇಶ್ ಸರ್ ಇದ್ದಾರೆ, ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಬಣ್ಕರ್ ಸರ್ ಇದ್ದಾರೆ, ಜೊತೆಗೆ ನಿರ್ದೇಶಕರ ಸಂಘದ ಅಧ್ಯಕ್ಷರಿದ್ದಾರೆ, ಮತ್ತು ಇನ್ನು ಎಲ್ಲ ಈ ಚಿತ್ರ ಸಂಬಂಧಪಟ್ಟಂತೆ ಎಲ್ಲ ಟೆಕ್ನಿಷಿಯನ್ಸ್ ಆಗ್ಬೋದು, ಆರ್ಟಿಸ್ಟ್ಗಳಾಗ್ಬೋದು, ಎಲ್ಲ ಇಲ್ಲಿ ಕೂತಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಮತ್ತು ನನ್ನ ಬ್ರದರ್ಸ್ ಚಿನ್ನಪ್ಪಣ್ಣ ಇದ್ದಾರೆ, ಸೀನಣ್ಣವ್ರು ಕೂತಿದ್ದಾರೆ, ನಮ್ಮ ಲಕ್ಷ್ಮೀ ಕೂಡ ಬಂದಿದ್ದಾಳೆ. ಇಂಥ ಒಂದು ಸಂದರ್ಭಕ್ಕೆ ನಾವೆಲ್ಲ ಬಂದು ನಿಮ್ಮನ್ನೆಲ್ಲ ದರ್ಶನ ಮಾಡಿ ನೋಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಖುಷಿಯಾಗಿ ರಣದ್ದು ಚಿತ್ರದ ಹೊಸದಾಗಿ ಈ ಚಿತ್ರದ ನಾಯಕ ನಟ ಶಶಾಂಕ್ ಮತ್ತು ಕಳನಟ ಸೂರಜ್ ಅವರು ಪಾರ್ಟ್ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ. ಮುಂದಕ್ಕೆ ಇನ್ನು ಒಳ್ಳೊಳ್ಳೆ ಚಿತ್ರಗಳ ಮಾಡೋಂಥ ಒಂದು ನಮ್ಮ ನಿರ್ಮಾಪಕರಿಗೆ ಸಂದರ್ಭ ಆ ಭಗವಂತ ಕರುಣಿಸಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ
ನನಗೆ ತುಂಬ ಪ್ರೀತಿಯಾದ ನನ್ನ ಶರಣ್ ಬಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ನಂಗೆ ಶರಣ್ ನೋಡಿದ್ರೆ ತುಂಬ ಇಷ್ಟ ನನಗೆ. ಮುಖ್ಯವಾಗಿ ಅವರ ತಂದೆ ಕೃಷ್ಣಣ್ಣವರು, ಅವರ ತಾಯಿ ಎಲ್ಲ ಬಂದಿದ್ದಾರೆ. ಇಂಥವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮನ ನೀವು ಮಾಡ್ತಾ ಇದ್ದೀರಾ. ಅವರುಗಳೆಲ್ಲರ ಆಶೀರ್ವಾದ ಖಂಡಿತ ನಿಮ್ಮ ಮೇಲೆ ಇರುತ್ತೆ, ಇದ್ದೇ ಇರುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.